ಸೊ ಯಾವ್ದೊಂದು ಕೋರ್ಸ್ ನಿಮಗೆ ಇಷ್ಟ ಇಲ್ಲ ಅಂದ್ರೂ ತಗೊಳಕ್ ಹೋಗ್ಬಿಡಿ, ಯಾಕಂದ್ರೆ ಮತ್ತೆ ನೀವೇ ಸಫರ್ ಆಗ್ತೀರಾ. ಸೊ ಅವ್ರಿಗೇನು ಹೇಳ್ಬಿಡ್ತಾರೆ, ಸೊ ನಾನು ಹೇಳ್ಬಿಡ್ತೀನಿ, ಸೊ ಬ್ರೋ ಇಂಜಿನಿಯರ್ ತಗೊಂಡ್ಬಿಡು, ಸೊ ಡಾಕ್ಟರ್ ಮಾಡ್ಬಿಡು, ಸೊ ಲಾಂಗ್ ಟರ್ಮ್ ತಗೊಂಡ್ಬಿಡು ಅಂತ. ಬಟ್ ಅದ್ರ ಸ್ಟ್ರಗಲ್ ಮಾಡೋದಾರು ಫೇಸ್ ಮಾಡೋದಾರು ನೀವೇ, ನಿಮ್ಮ ಕೆರಿಯರ್ ವೇಸ್ಟ್ ಆಗ್ಬಿಟ್ಟು. ಸೊ ಅದಕ್ಕಾಗಿ ಯಾರು ಮಂತ್ ಕೇಳಬೇಡಿ. ಸೊ ಇನ್ನೂ ನಿಮ್ಗೆ ಎನ್ ನಂಬರ್ ಆಫ್ ಕೋರ್ಸ್ ಇದೆ, ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿಮ್ಮ ಫ್ರೆಂಡ್ಗೆ ಇದನ್ನು ಶೇರ್ ಮಾಡಿ. ಸೊ ಯಾರು ಲೈಕ್ 12th ಪಾಸ್ ಆಗಿ ಆ್ಯಂಡ್ ಬೇರೆ ಕೋರ್ಸ್ಗೆ ಹೋಗೋಣ ಅಂತ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗು ಲೈಕ್ ನಿಮಗೆ ಡ್ಯೂರೇಷನ್ 4 years ಇರುತ್ತೆ. ಸೊ 4 years ಇರುತ್ತೆ ನಿಮ್ಗೆ ಡ್ಯೂರೇಷನ್. ಇದು ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತ ಲೈಕ್ ಟೆಕ್ನಾಲಜಿ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಮಿಷಿನ್ಸು, ಎಲೆಕ್ಟ್ರಾನಿಕ್ಸು. ಸೊ ಇಂಥದ್ರಲ್ಲಿ ನಿಮಗೆ ಫೋಕಸ್ ಮಾಡುತ್ತೆ ಇಂಜಿನಿಯರಿಂಗು. ಆ್ಯಂಡ್ ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು 4 lakhs ಇಂದ 12 LP ವರೆಗೂ ಇರುತ್ತೆ ಪರ್ ಇಯರ್. ಆ್ಯಂಡ್ ದಿಸ್ ನಾಟ್ ಲಿಮಿಟ್, ಮೇ ಬಿ ನಿಮ್ಗೆ ಲೈಕ್ ನಿಮ್ದು ಸ್ಕಿಲ್ಸ್ಗಿಂತ ಜಾಸ್ತಿ ತಗೋಬೋದು. ಆ್ಯಂಡ್ ನೀವು ಏನು ಸ್ಟಡಿ ಮಾಡಿದ್ರೆ ಏನು ಜಾಬು ಬರಲ್ಲ, ಗ್ಯಾರಂಟಿ ಎಲ್ಲ 4 lakhs ಪಕ್ಕ ಬರುತ್ತೆ ಅಂತ. ಸ್ಟಡಿ ಮಾಡಿದ್ರೆ ಯು ಕ್ಯಾನ್ ಲೈಕ್ ಆವರೇಜ್, ಐ ಆಮ್ ಟೆಲ್ಲಿಂಗ್ ಲೈಕ್ ಸ್ಯಾಲರೀಸ್ ಆವರೇಜ್ ಎಷ್ಟಿರುತ್ತೆ ಅಂತ ಇಂಡಿಯಾದಲ್ಲಿ. ಫಸ್ಟ್ ಆಫ್ ಆಲ್ ನೀವು US ಆ ಫಾರಿನ್ ಕಡೆ ಹೋಗಿ ಅಂತ ತಕ್ಷಣ ನಿಮಗೆ ಲೈಕ್ $70K ಇಂದ $120K ಬರುತ್ತೆ ಪರ್ ಇಯರ್. ಸೊ ಇದು ಇಂಜಿನಿಯರಿಂಗ್. ಸೊ ನಾನು ಎಲ್ಲಿ ಫುಲ್ಲು ಡಿಸ್ಕಸ್ ಮಾಡ್ತಾ ಇಲ್ಲ ಇಂಜಿನಿಯರಿಂಗು ಹೆಂಗಿರುತ್ತೆ, ಅದು ಹೆಂಗಿರುತ್ತೆ ಅಂತ. ಬೇಕಂದ್ರೆ ವಿಡಿಯೋ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ, ಐ ವಿಲ್ ಡೆಫಿನೆಟ್ಲಿ ಡೂ ಸಪ್ರೇಟ್ ಆಗಿ ಮಾಡ್ತೀನಿ. ಸೊ ಇದು ಸುಮ್ಮನೆ ನನಗೆ ಓವರ್ ಆಲ್ ಲೈಕ್ ಸ್ಟ್ರಕ್ಚರ್ ಆಗಿ ನಿಮ್ಗೆ ಯಾವ ಕೋರ್ಸ್ ಇದೆ ಅಂದ್ರೆ, ಯಾವ ಡ್ಯೂರೇಷನ್ ಇದೆ, ಎಷ್ಟು ಡ್ಯೂರೇಷನ್ ಇದೆ, ಸ್ಯಾಲರೀಸ್ ಎಷ್ಟು ಬರುತ್ತೆ, ಇಂಡಿಯಾದಲ್ಲಿ ಎಷ್ಟು ಬರುತ್ತೆ, ಫಾರಿನಲ್ಲಿ ಎಷ್ಟು ಬರುತ್ತೆ ಅಂತ ನಾನು ಇದರಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ, ನಮ್ಗೆಲ್ಲರೂ ಫೇವ್ರೇಟು, ಐ ಮೀನ್ ಪೇರೆಂಟ್ಸ್ಗೆ ಫೇವ್ರೇಟು, ರಿಲೇಟಿವ್ಸ್ ಸಜೆಷನ್ ಕೊಡೋಕ್ಕೆ ಇದು ಫಸ್ಟ್ ಎಕ್ಸಾಂಪಲ್ ಬರುತ್ತೆ. ಅದೇನಂತಂದ್ರೆ ಲೈಕ್ MBBS ಡಾಕ್ಟರ್. ಸೊ ಇದು ಓನ್ಲಿ ಮೆಡಿಸಿನ್ಸ್ ಮೇಲೆ ಫೋಕಸ್ ಮಾಡುತ್ತೆ, ಅದ್ರ ಬಿಟ್ಟು ಇನ್ನೇನು ಫೋಕಸ್ ಮಾಡೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಆ್ಯಂಡ್ ಈಗ ಸ್ಯಾಲ್ರಿ ಲೈಕ್ ಇದಕ್ಕೆ ಲೈಕ್ ಡ್ಯೂರೇಷನ್ ಏನಂತಂದ್ರೆ 5.5 years. ಆ್ಯಂಡ್ ಈಗ ಮತ್ತೆ ಇಂಟರ್ನ್ಶಿಪ್ ಅವು ಇವು ಮತ್ತೆ ಅದು ಮಾಡ್ಬೇಕು, ಇದು ಆಫ್ಟರ್ ದಟ್ನೇ ಜಾಸ್ತಿ ಇರುತ್ತೆ. ಬಟ್ ಐಡಿಯಲ್ ಡ್ಯೂರೇಷನ್ ಬಂದ್ಬಿಟ್ಟು 5.5 years. ಆ್ಯಂಡ್ ಲೈಕ್ ಸ್ಯಾಲರೀಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಲೈಕ್ ಆವರೇಜ್ ಸ್ಯಾಲರೀಸು 6 lakhs ಇಂದ 20 lakhs ವರೆಗೂ ಇತ್ತು ಪರ್ ಇಯರ್. ಆ್ಯಂಡ್ ಫಾರ್ ಸಪೋಸ್ ನೀವೇನಾದರೂ US ಕಡೆ ಏನೋ ವರ್ಕ್ ಮಾಡ್ಬೇಕಂತಾದ್ರೆ, US ಕಡೆಯಲ್ಲಿ ಯು ಕ್ಯಾನ್ ಲೈಕ್ ಆವರೇಜ್ ಆಗಿ ಸ್ಟಾರ್ಟಿಂಗಲ್ಲೇ $150K. ಇಮ್ಯಾಜಿನ್ $150K ಅಂದ್ರೆ ಎಷ್ಟಂತ. ಆ್ಯಂಡ್ ಈ ಸ್ಯಾಲರೀಸ್ ನೋಡ್ಕೊಂಡು ನೀವು ಚೂಸ್ ಮಾಡ್ಕೋಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಿಮಗೆ ಈ ಸ್ಯಾಲರಿಯಲ್ಲಿ ನಿಮ್ಗೆ ಜಾಬೇ ಬರಲ್ಲ. ಸೊ ಅದಕ್ಕಾಗಿ ನಿಮ್ಗೆ ಇಂಟ್ರೆಸ್ಟ್ ಯಾವ ಕಡೆಯಿಂದ ಆ ಕಡೆ ಹೋಗಿ, ಸುಮ್ಮನೆ ಸ್ಯಾಲರೀಸ್ ನೋಡ್ಕೊಂಡು ಹೋಗ್ಬೇಡಿ. ಸೊ ಮೇ ಬಿ ಯಾರೋ ಒಬ್ಬನಿಬ್ರು ತೆಗ್ದಿರ್ತಾರೆ ಸ್ಯಾಲರೀಸು, ಅದನ್ನ ನೀವು ಎಕ್ಸಾಂಪಲ್ ಇಟ್ಕೊಂಡು ನೀವು ಹೋದ್ರೆ ನೀವು ಬಕರ ಆಗ್ಬಿಡ್ತಾರೆ. ಸೊ ಅದಕ್ಕಾಗಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ಹೋಗಿ. ಆ್ಯಂಡ್ ಥರ್ಡ್ ಥಿಂಗ್ ಈಸ್ BSc ಕಂಪ್ಯೂಟರ್ ಸೈನ್ಸ್. ಫಾರ್ ಸಪೋಸ್ ನೀವೇನಾದರೂ 12th ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರೆ, ಇಲ್ಲ ಅಂತ ಬಯಾಲಜಿ ತಗೊಂಡಿದ್ರು ಕಂಪ್ಯೂಟರ್ ಸೈನ್ಸ್ಗೆ ಹೋಗೋಣ ಅಂತಿದ್ರೆ ಕಂಪ್ಯೂಟರ್ ಸೈನ್ಸ್ ಹೋಗ್ಬೋದು. ಆ್ಯಂಡ್ ಅಗೇನ್ ಕಂಪ್ಯೂಟರ್ ಸೈನ್ಸ್ ಇಲ್ಲ ಬ್ರೋ, ಹೆಂಗೆ ಬ್ರೋ ನಾನು ಕೋಡಿಂಗ್ ಬರಲ್ಲ, ಲ್ಯಾಪ್ಟಾಪ್ ಯೂಸ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ, ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ನಾನು ಹೀಗಿಂದ ನಾನು ಬಯಾಲಜಿ ಸ್ಟೂಡೆಂಟ್ ಆಗಿದ್ದು, ಐ ಆಮ್ ಡೂಯಿಂಗ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್, ಮೇ ಬಿ ಈಗ 3rd year ಅನ್ಕೋ ನಿಮ್ಗೆ ಬರೋಷ್ಟಕ್ಕೆ. ಸೊ ಈ ಕೋರ್ಸ್ ಏನಂತಂದ್ರೆ, ಈ ಕೋರ್ಸ್ ಲೈಕ್ ಸ್ಪೆಸಿಫಿಕಲಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತ್ರ ಇರುತ್ತೆ. ಆ್ಯಂಡ್ ನಾಟ್ ಅಡ್ವಾನ್ಸ್ ಲೈಕ್ ಇಂಜಿನಿಯರಿಂಗ್ ಏನೇನು ಕಾನ್ಸೆಪ್ಟ್ ಕಲಿತಾರೆ ಫಂಡಮೆಂಟಲ್ಸ್ನ ಅಷ್ಟೊಂದು ಇರಲ್ಲ ಇದರಲ್ಲಿ. ಓನ್ಲಿ ಲೈಕ್ ಸಾಫ್ಟ್ವೇರ್ ಬಗ್ಗೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಮಾತ್ರ ಕಲಿತಾರೆ ಇದರಲ್ಲಿ. ಆ್ಯಂಡ್ ಈಗ ಡ್ಯೂರೇಷನ್ ಬಂದ್ಬಿಟ್ಟು 3 years. ಆ್ಯಂಡ್ ಎಲ್ಲ ಕಾಲೇಜಸ್ ಲೈಕ್ ಮಿನಿಮಮ್ ಲೈಕ್ 60 to 70% ಕಾಲೇಜಸ್ ಅಲೋ ಮಾಡ್ತಾರೆ ಇದನ್ನ, BSc ಡಿಗ್ರಿ ಅಂತ ಕಂಪ್ಯೂಟರ್ ಸೈನ್ಸ್ ಅಲೋ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ, ಐ ಆಮ್ ಟೆಲ್ಲಿಂಗ್ ಇಂಡಿಯಾದಲ್ಲಿ 3 lakhs ಇಂದ 8 lakhs ಪರ್ ಆ್ಯನಮ್ ವರೆಗೂ ನಿಮಗೆ ಸಿಗುತ್ತೆ ಇಂಡಿಯಾದಲ್ಲಿ ಆವರೇಜ್. ಆ್ಯಂಡ್ ವೆನ್ ಯು ಗೋಸ್ ಟು ಲೈಕ್ ಫಾರಿನ್ ಸೈಡು ಫಾರಿನ್ ಸೈಡ್ ನೀವೇನು ಜಾಬ್ ಮಾಡ್ತೀರ ಅಂತಂದರೆ $60K ಇಂದ $100K ವರೆಗೂ ಇರುತ್ತೆ ಪರ್ ಇಯರ್. ಆ್ಯಂಡ್ ನೆಕ್ಸ್ಟ್ ನಮಗೆ ಬರೋದು BCA. ಸೊ ಇದು ಲೈಕ್ ಕಂಬೈಂಡ್, ನೀವು ಕಾಮರ್ಸಲ್ಲಿ ಹೋಗಿ ಸೈನ್ಸಲ್ಲಿ ಹೋಗಿ ಎಲ್ಲರೂ ಸಜೆಷನ್ ಮಾಡ್ತಾರೆ, ನೀಗೇನು ಕನ್ಫ್ಯೂಸ್ ಆಗಿದೆ BCA ತಗೊಂಡ್ಬಿಡು. ಕಾಮರ್ಸಾ ನೀನೇನು ತಲೆ ಕೆಡ್ಸ್ಕೋಬೇಡ, BCom BBA ಏನು ಮಾಡಬೇಡ, BCA ತಗೊಂಡ್ಬಿಡು. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸು ನಿಮಗೆ ಇಂಜಿನಿಯರಿಂಗು ಬೇಡವಾ, ಡಾಕ್ಟರ್ ಬೇಡವಾ, MBBS ಬೇಡವಾ ಅಂತಂದ್ರೆ BCA ತಗೊಂಡ್ಬಿಡು ಅಂತ ಐಡಿಯಲ್ಲಿ ನಿಮಗೆ ಸಜೆಷನ್ ಕೊಟ್ಬಿಡ್ತಾರೆ. BCA ಅನ್ನೋದು 3 years ಕೋರ್ಸ್, 3 years ಮಾತ್ರ ಇರುತ್ತೆ ಕೋರ್ಸ್ ಇದು. ಆ್ಯಂಡ್ ಇದು ಓನ್ಲಿ ಫೋಕಸಿಂಗ್ ಆನ್ ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಓನ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾತ್ರ ಕಲಿತಾರೆ. ಆ್ಯಂಡ್ ಅಗೇನ್ ವೆನ್ ಇಟ್ ಕಂಪೇರ್ ಟು ಲೈಕ್ ಇಂಜಿನಿಯರಿಂಗ್ ತಗೊಂಡ್ಬಿಟ್ರೆ ಇದನ್ನು ಅಷ್ಟು ಫಂಡಮೆಂಟಲ್ಸ್ ನೀವು ಇದರಲ್ಲಿ ಕಲಿಯಲ್ಲ. ಸಪೋಸ್ ಈ ವಿಡಿಯೋ ಯಾರಾದರೂ BSc ಸ್ಟೂಡೆಂಟ್ ನೋಡ್ತಿದ್ದೀರಾ, ಐ ಡೋಂಟ್ ನೋ, ಅಷ್ಟೊಂದು ಫಂಡಮೆಂಟಲ್ಸ್ ನೀವು ಅಷ್ಟೊಂದು ಕಲಿಯಲ್ಲ ವೆನ್ ಕಂಪೇರ್ಸ್ ಟು ಇಂಜಿನಿಯರಿಂಗ್. 4 years ಮಾಡೋ ಡಿಗ್ರಿ ಇಲ್ಲಿ 3 years ಮಾಡೋ ಡಿಗ್ರಿ ಅಷ್ಟು ಫಂಡಮೆಂಟಲ್ಸ್ ನೀವು ಕಲಿಯಲ್ಲ. ಬಟ್ ಸಾಫ್ಟ್ವೇರ್ ಬಗ್ಗೆ ನೀವೆಲ್ಲ ಕಲಿತೀರ. ಆ್ಯಂಡ್ ಇದಕ್ಕೆ ಜಾಬು ಸ್ಯಾಲ್ರಿ ರೇಂಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ 3 lakhs ಇಂದ 7 lakhs ಪರ್ ಆ್ಯನಮ್. ಆ್ಯಂಡ್ ನೀವು ಏನಾದರೂ ಫಾರಿನ್ ಸೈಡ್ ಹೋಗ್ಬೇಕಂತಂದರೆ $65K ಇಂದ $95 ವರೆಗೂ ನೀವು ಅರ್ನ್ ಮಾಡ್ಬೋದು. ಸೊ ಇದು ಫಸ್ಟ್ ಆಫ್ ಆಲ್ ನಮ್ಗೇನೋ ಇಲ್ಲ ಬ್ರೋ ನನಗೆ BCA ಮಾಡಬೇಕಾ ಇಂಜಿನಿಯರಿಂಗ್ ಮಾಡಬೇಕಾ ಅಂತ ಏನಾದರೂ ನಿಮ್ಗೆ ಡೌಟ್ ಇದ್ದರೆ, ಕನ್ಫ್ಯೂಸ್ ಆಗಿದ್ರೆ
ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ವಿಡಿಯೋ ಫಾರ್ ಯು. ಸೊ ಫಾರ್ ಸಪೋಸ್ ಯಾರಾದರೂ ಕಾಮೆಂಟ್ ಬಾಕ್ಸ್ ತಿಳಿಸಿದ್ರೆ ಅದನ್ನ ಲೈಕ್ ಮಾಡಿ. ನನಗೆ ಅವಾಗ ಗೊತ್ತಾಗುತ್ತೋ ಈ ಕಾಮೆಂಟ್ಗೆ ಇಷ್ಟೊಂದು ಲೈಕ್ ಬಂದಿದೆ ಅಂತಂದ್ರೆ ಈ ವಿಡಿಯೋ ಪಕ್ಕ ಮಾಡ್ಬೇಕಂತ. ಇಲ್ಲ ಅಂತಂದ್ರೆ ಒಂದು ಕಾಮೆಂಟ್ಗೆ ನಾನು ಮಾಡೋಕ್ಕಾಗಲ್ಲ ವಿಡಿಯೋ. ಯಾಕಂತಂದ್ರೆ ಬೇರೆ ಕಾಮೆಂಟ್ಸ್ಗೆ 10-15 ಲೈಕ್ಸ್ ಬಂದಿರುತ್ತೆ ಅಂತಂದ್ರೆ ಆ ವಿಡಿಯೋನ ಫಸ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕಾಗಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅದು ಕಾಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಸಿ ಅಂದ್ರೆ ಬಿ ಫಾರ್ಮಾ ಅಂತ ನೀವು ಕೇಳಿದ್ರೆ ಹೆಸರು. ಸೊ ಇದು ಬಯಾಲಜಿ ಸ್ಟೂಡೆಂಟ್ಸ್ ಇದ್ರ ರಿಲೇಟೆಡ್ ಆಗಿರುತ್ತೆ. ಸೊ ಇದು ಏನ್ ಫೋಕಸ್ ಮಾಡುತ್ತೆ ಅಂದ್ರೆ ಲೈಕ್ ಮೆಡಿಸಿನ್ಸ್ ಫೋಕಸ್ ಮಾಡುತ್ತೆ ಅಂಡ್ ಆಲ್ಸೋ ಡ್ರಗ್ಸ್ ರಿಸರ್ಚ್ ಮೇಲೆ ಫೋಕಸ್ ಮಾಡುತ್ತೆ. ಡ್ರಗ್ಸ್ ಅಂತಂದ್ರೆ ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ ಆ ಡ್ರಗ್ಸ್ ಅಲ್ಲ. ಡ್ರಗ್ಸ್ ಇಸ್ ನಥಿಂಗ್ ಬಟ್ ಲೈಕ್ ಟ್ಯಾಬ್ಲೆಟ್ಸ್ ಜನರೇಷನ್. ಸೊ ಆ ರೀತಿ ಅರ್ಥ ಮಾಡ್ಕೊಳ್ಳಿ ಡ್ರಗ್ಸ್ ಅಂದ್ರೆ. ಅಂಡ್ ಇದಕ್ಕೆ ಲೈಕ್ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಲೈಕ್ 3 lakhs ಇಂದ 6 lakhs ಪರ್ annum ವರೆಗೂ ಇರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್ ನೀವು US ಅಲ್ಲಿ ವರ್ಕ್ ಮಾಡ್ತಿದ್ದೀರ ಅಂತಂದ್ರೆ US ಅಲ್ಲಿ ವರ್ಕ್ ಮಾಡ್ತೀರಂತಂದ್ರೆ $65K ಇಂದ $110K ವರೆಗೂ ಇರುತ್ತೆ ನಿಮ್ಗೆ. ಅಂಡ್ ಇದಕ್ಕೆ ಟೋಟಲ್ ಕೋರ್ಸು 4 years. ಎಲ್ಲರೂ ಬಿ ಫಾರ್ಮೈ ಅಷ್ಟೇನಿರಲ್ಲ, ಓನ್ಲಿ 3 years ಇರುತ್ತೆ ಅನ್ಕೊಂತಾರೆ. ಬಟ್ ನೋ, ಇಟ್ ಆಕ್ಚುಲಿ 4 years. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬಯೋಟೆಕ್ನಾಲಜಿ. ಸೊ ಬಯಾಲಜಿ ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಗಿರುತ್ತೆ ಬಯೋಟೆಕ್ನಾಲಜಿ. ಸೊ ಏನಿಲ್ಲ, ವಾಟ್ ಈಸ್ ಮೀನಿಂಗ್ ಬೈ ಬಯಾಲಜಿ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಬಯೋ ಅಂದ್ರೆ ಲೈಫು, ಟೆಕ್ನಾಲಜಿ ಅಂದ್ರೆ ಲೈಕ್ ಸ್ಟಡಿ ಆಫ್ ಲೈಫ್ ಅಂತ ಡೆಫಿನೇಷನ್ ಮಾಡ್ತೀರಾ. ಸೊ ಅದಕ್ಕಾಗಿ ಅದೇ ರೀತಿ ಬಯೋಟೆಕ್ನಾಲಜಿ. ಬಯೋ ಅಂದ್ರೆ ನಮ್ಗೆ ಲೈಫ್ ಏನಿದೆ, ಸೊ ಅದಕ್ಕೆ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋದು. ಫಾರ್ ಸಪೋಸ್ ಜೀನ್ಸ್ ಆಗಿದೆ, ಜೀನ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದು. ಆಲ್ಸೋ DNA ಲೈಕ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ DNA ಚೆಕ್ ಮಾಡೋದು. ಸೊ ಜೀನ್ಸ್ ಲೈಕ್ ಆ ರೀತಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ. ಅಂಡ್ ಆಲ್ಸೋ ಲೈಕ್ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಿದ್ದು. ಅಂಡ್ ಯೂಶಲಿ ಇದು ಲೈಕ್ ಡ್ಯೂರೇಷನ್ 3 to 4 years ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಇಂಟರ್ನ್ಶಿಪ್. ನೀವು 3 months ಇಂಟರ್ನ್ಶಿಪ್ ಮಾಡ್ತೀರಾ, 5 months, 6 months, 1 year ಮಾಡ್ತಾ ಅದ್ರ ಮೇಲೆ ಡಿಪೆಂಡ್. ಸೊ 3 to 4 years ನಂಗೆ ಸ್ಪೆಸಿಫಿಕ್ ಗೊತ್ತಿಲ್ಲ. ಸೊ ಇದು ಡಿಪೆಂಡ್ ಇಂಟರ್ನ್ಶಿಪ್, ನಿಮ್ಮ ಇಂಟರ್ನ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. 3 years ಒಳಗೆ ಮುಗ್ದೋಗುತ್ತಾ, 3.5 ಇಲ್ಲಾಂದ್ರೆ 4 years ಅಂತ. ಅಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ 3 lakhs ಇಂದ 8 lakhs ಪರ್ annum ವರೆಗೂ ಇರುತ್ತೆ ಬೇಸಿಕ್ ಸ್ಯಾಲರಿ. ಆಲ್ಸೋ ನೀನು ಫಾರಿನ್ ಸೈಡ್ ಏನಾದ್ರು ಕೆಲಸ ಮಾಡ್ಬೇಕಂತಂದ್ರೆ $65K ಇಂದ $125K ವರೆಗೂ ನೀವು ಅರ್ನ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅಂದ್ರೆ ನೀವೇನು ಫಾರ್ಮರ್ ಆಗೋದಲ್ಲ, ಅಗ್ರಿಕಲ್ಚರ್ ಆಫೀಸರ್ ಆಗೋದು ನಿಮ್ಮ ಊರಿಗೆ ಅದು ಇದು ಅಂತ. ಸೊ ಇದು ಏನಕ್ಕೆ ಡೀಲ್ ಮಾಡುತ್ತೆ ಅಂದ್ರೆ ಲೈಕ್ ನಿಮ್ಗೆ ಫಾರ್ಮರ್ಸ್ ಏನಿದೆ ಊರಲ್ಲಿ, ಸೊ ಅವ್ರಿಗೆ ಕ್ರಾಪ್ ಸಜೆಷನ್ ಮಾಡೋದು. ಸೊ ಎಂತ ಸೀಸನ್ ಎಂತ ಕ್ರಾಪ್ ಆಗ್ಬೇಕು ಏನಂತ ಅವ್ರಿಗೆ ಲೈಕ್ ಫರ್ಟಿಲೈಸೇಷನ್ ಪ್ರೊವೈಡ್ ಮಾಡೋದು. ಸೊ ಈ ರೀತಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅಂಡ್ ಇದಕ್ಕೆ ಓನ್ಲಿ ಫೋಕಸ್ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡುತ್ತೆ ಇದು. ಅಂಡ್ ಇದಕ್ಕೆ ಡ್ಯೂರೇಷನ್ ಬಂದ್ರೆ 4 years. ಅಂಡ್ ಇದಕ್ಕೆ ಮತ್ತೆ ನೀವು KCET ಮುಖಾಂತರ ಹೋಗ್ಬೋದು ಇದಕ್ಕೆ. ಅಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 3 lakhs ಇಂದ 8 lakhs ಪರ್ annum ವರೆಗೂ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫ್ರೆಶರ್ ಆಗಿದ್ರೆ ನಿಮಗೆ 3 lakhs ಪರ್ annum ಇಂದ 8 lakhs ಪರ್ annum ವರೆಗೂ ಇರುತ್ತೆ. ಅಂಡ್ ಫಾರ್ ಸಪೋಸ್ ಏನಾದ್ರು US ಅಲ್ಲಿ ವರ್ಕ್ ಮಾಡಬೇಕು, ಲೈಕ್ ಆ ಕಡೆ ಇರ್ಬೇಕು ಹೋಗ್ಬೇಕಂತಂದ್ರೆ ಆಕ್ಚುಲಿ ಲೈಕ್ ಅಗ್ರಿಕಲ್ಚರ್ ಆಫೀಸ್ ಎಲ್ಲ ಇಂಡಿಯಾದಲ್ಲಿ ಜಾಸ್ತಿ ಜಾಬ್ಸ್ ಅವೈಲೇಬಿಲಿಟಿ ಇರುತ್ತೆ ಕಂಪೇರ್ ಟು US ಅಲ್ಲಿ ಅಗ್ರಿಕಲ್ಚರ್ ಅಷ್ಟೊಂದು ಪೇಡ್ ಕೊಡಲ್ಲ ಜಾಸ್ತಿ. US ಅಲ್ಲಿ ಕೊಡಲ್ಲ ಜಾಸ್ತಿ, ಯಾವುದೋ ಒಂದು 2 or 3 countries ಕೊಡ್ತಾರೆ. ಬಟ್ ಫಾರ್ ಸಪೋಸ್ ನೀವೇನಾದ್ರು US ಕಡೆ ಇದು ವರ್ಕ್ ಮಾಡ್ಬೇಕಂದ್ರೆ ನಿಮಗೆ $60K ಇಂದ $100K ವರೆಗೂ ನಿಮಗೆ ಸ್ಯಾಲರಿನ ಪ್ರೊವೈಡ್ ಮಾಡುತ್ತೀವಿ. ಸೊ ಇದು ಅಗ್ರಿಕಲ್ಚರ್ ಬಗ್ಗೆ. ಅಂಡ್ ನಿಮ್ಗೆ ಏನಾದ್ರು ಮಿಸ್ ಆಗಿದೆ ಕಾಮೆಂಟ್ ಬಾಕ್ಸ್ ತಿಳಿಸಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಅಂಡ್ ಫಾರ್ ಸಪೋಸ್ ನಿಮಗೆ ಇಲ್ಲ ಬ್ರೋ ನನಗೆ 2 ಕೋರ್ಸ್ಗೆ ಡೌಟ್ ಇದೆ, ಫಾರ್ ಸಪೋಸ್ BCA ಇಂಜಿನಿಯರಿಂಗ್, ಲೈಕ್ ಮೆಡಿಸಿನ್ ಇಂಜಿನಿಯರಿಂಗ್, ಇಲ್ಲ ಅಂತಂದ್ರೆ ಫಾರ್ಮಸಿನ ಅಗ್ರಿಕಲ್ಚರ್, ಇಲ್ಲ ಅಂತಂದ್ರೆ BSc BCA. ಸೊ ನಿಮಗೆ ಇಂಥ ಕನ್ಫ್ಯೂಸ್ ಆಗಿದೆ ಅಂತಂದ್ರೆ ಆ ಕನ್ಫ್ಯೂಷನ್ ಡೌಟ್ಸ್ ಎಲ್ಲ ನಿಮ್ಮ ಕಾಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ವಿಡಿಯೋ ಫಾರ್ ಯು. ಸೊ ಮತ್ತೆ ಯಾವ್ದೊಂದು ಕಾಮೆಂಟ್ ಜಾಸ್ತಿ ಲೈಕ್ಸ್ ಬಂದಿದ್ರೆ ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಇದು ವಿಡಿಯೋ ನಾನು ಫುಲ್ ಡೆಪ್ತ್ ಹೋಗಿಲ್ಲ, ಜಸ್ಟ್ ನಿಮ್ಗೆ ಹೇಳ್ತಿದ್ದೀನಿ. ಸೊ ಎಷ್ಟು ಡ್ಯೂರೇಷನ್ ಇದೆ, ಸೊ ಎಷ್ಟು ಸ್ಯಾಲರೀಸ್ ಬರೋ ಚಾನ್ಸ್ ಇರುತ್ತೆ ಇಂಡಿಯಾದಲ್ಲಿ, ಆಸ್ ವೆಲ್ ಆಸ್ ಲೈಕ್ ಫಾರಿನ್ ಅಲ್ಲಿ ಎಷ್ಟು ಸ್ಯಾಲರೀಸ್ ಬರೋ ಚಾನ್ಸ್ ಇರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅಂಡ್ ಅದರ್ ದೆನ್ ದಟ್ ಲೈಕ್ ಇದನ್ನ ಅಷ್ಟೊಂದು ಸ್ಟ್ರೆಚ್ ಮಾಡಿಲ್ಲ. ಸೊ ಬೇಕಂತ ನಿಮಗೆ ಸ್ಪೆಸಿಫಿಕ್ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ವಿಡಿಯೋ ಫಾರ್ ಯು. ಅಂಡ್ ದಿಸ್ ವಿಡಿಯೋ ಹೆಲ್ಪ್ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ಕಂಟೆಂಟ್ ಮತ್ತೆ ಸಿಗ್ತಾ ಇರುತ್ತೆ, ಯಾಕಂತಂದ್ರೆ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.